ಪ್ರಾಣಾಯಾಮ ಗಂಟಲಿಂದ ಮಾಡ್ತೀವಿ. ಕಿಬ್ಬೊಟ್ಟೆ ಶ್ವಾಸ ಕೂಡ ಗಂಟಲಿಂದ ಮಾಡ್ತೀವಿ. ಸಾಧಾರಣವಾಗಿ ನಾವು ಮಾಡುತ್ತಿರುವ ಈ ಶ್ವಾಸಕ್ರಿಯೆ ಮೂಗಿಂದ ನಡೆಯುತ್ತೆ. ಮೂಗಲ್ಲಿ ಸಣ್ಣ ಸಣ್ಣ ತೂತು, 2 ತೂತಿದೆ, 2 ಹೊಳ್ಳೆಗೆ 2 ತೂತು ಒಳಗಡೆ. ಆ ಸಣ್ಣ ತೂತಲ್ಲಿ ಕಡಿಮೆ ಪ್ರಮಾಣದಲ್ಲಿ ಗಾಳಿ ಹೋಗುತ್ತೆ, ಎದೆ ತನಕ ಹೋಗುತ್ತೆ. ನಿಮ್ಮ ಗಂಟಲು ಕೆಲಸ ಮಾಡೋ ಹಾಗೆ ಗಾಳಿಯನ್ನು ತಗೊಂಡು ಬಿಡೋ ವಿದ್ಯೆಯೇ ಅಬ್ಡಾಮಿನಲ್ ಬ್ರೀತಿಂಗ್, ಡಯಾಫಾರಮ್ ಬ್ರೀತಿಂಗ್, ಕಿಬ್ಬೊಟ್ಟೆ ಶ್ವಾಸ. ಹೇಗೆ ಒಂದು ಕಟ್ಟಡಕ್ಕೆ ಅಡಿಪಾಯ ಹಾಕ್ತೀವಿ, ಅಡಿಪಾಯ ಹಾಕದ ಮೇಲೆ ಕಟ್ಟಡವನ್ನು ಎಬ್ಬಿಸ್ತೀವಿ, ಹಾಗೆ ಈ ಪ್ರಾಣಾಯಾಮ ಅಂತನ್ನೋದು ಯಾವ ಯಾವ ಜಾಗಕ್ಕೆ ಪ್ರಾಣಶಕ್ತಿಯನ್ನು ಕಳಿಸಿಕೊಟ್ಟು ಈ ಎಲ್ಲ ಕಡೆ ಹರಡ್ತಾ ಇದೆ, ಎಲ್ಲ ಕಡೆ ಹರಡೋದನ್ನು ಸ್ವಲ್ಪ ಸಮಯ ನಿಲ್ಲಿಸಿ ಒಂದೇ ಕಡೆ ಕಳಿಸೋದು. ಕತ್ತಿಂದ ತಲೆ ಒಂದು ವಿದ್ಯೆ, ಕತ್ತಿಂದ ಸೊಂಟ ಇನ್ನೊಂದು ವಿದ್ಯೆ, ಸೊಂಟದಿಂದ ಪಾದ ಇನ್ನೊಂದು ವಿದ್ಯೆ, ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮವನ್ನು ಮಾಡಬೇಕು ಅಂದರೆ ಕಿಬ್ಬೊಟ್ಟೆ ಶ್ವಾಸವನ್ನು ಮಾಡಲೇಬೇಕು. ನಿಮ್ಮ ಊರಲ್ಲಿ ಬೀದಿಗೆ 4 ಯೋಗ ಸೆಂಟರ್ ಅಂತ ಬೋರ್ಡ್ ಹಾಕಿದ್ದಾರೆ. ಅದು ಯೋಗ ಸೆಂಟರ್ ಅಲ್ಲ, ಯೋಗ ಆಸನ ಸೆಂಟರ್, ಕೈಕಾಲನ್ನು ಅಲ್ಲಾಡಿಸೋದು. ಅವರು ಕೂಡ ತರಬೇತಿ ಮುಗಿದ ಮೇಲೆ ಪ್ರಾಣಾಯಾಮವನ್ನು ಹೇಳಿಕೊಡ್ತಾರೆ. ಕಿಬ್ಬೊಟ್ಟೆ ಶ್ವಾಸ ಅವ್ರಿಗೆ ಗೊತ್ತಿಲ್ಲ, ಹೇಳಿಕೊಡಲ್ಲ. ಕಿಬ್ಬೊಟ್ಟೆ ಶ್ವಾಸ ಮಾಡದೆ ಪ್ರಾಣಾಯಾಮವನ್ನು ಮಾಡಬಾರದು. ಬಿಲ್ಡಿಂಗ್ ಕಟ್ಟೋದಕ್ಕೆ ಅಡಿಪಾಯ ಹಾಕದೆ ಬಿಲ್ಡಿಂಗ್ ಕಟ್ಟಬಾರದು, ಕುಸಿದು ಬಿದ್ದೋಗುತ್ತೆ ಬಿಲ್ಡಿಂಗು. ಅದೇ ರೀತಿ ಪ್ರಾಣಾಯಾಮ ಅಂತನ್ನೋದು ಕಿಬ್ಬೊಟ್ಟೆಯಲ್ಲಿ ಮಾಡುವ ಶ್ವಾಸ. ಕಿಬ್ಬೊಟ್ಟೆ ಶ್ವಾಸವು, ಪ್ರಾಣಾಯಾಮವು ಕಿಬ್ಬೊಟ್ಟೆನಲ್ಲೇ ನಡೆಯುತ್ತೆ. ಅರ್ಥ ಆಗತ್ತೆ, ಅರ್ಥ ಆಗಿಲ್ವ? ನಾನೇನೋ ಹೇಳ್ತಾ ಇದ್ದೀನಿ, ನೀವು ಮುಖ ನೋಡ್ತಾ ಕೂತಿದ್ದೀರಾ, ತಲೆ ಬೋಳಿಸ್ಕೊಂಡು ಬುಟ್ಟಿಟ್ಕೊಂಡು ಏನೋ ಬೆಳಕು ಮುಂದೆ ಪಳಪಳ ಕಾಣ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಉತ್ತರವಿಲ್ಲ, ರಿಯಾಕ್ಷನ್ ಇಲ್ಲ. ಸ್ವಲ್ಪ ತುಟಿ ಬಾಯಿ ಅಗಲಾಗುತ್ತೆ, ತಿರುಗಿ ಸೇರ್ಕೊಳ್ಳುತ್ತೆ. ಅರ್ಥ ಆಗಿದೆಯೋ ಇಲ್ಲೋ? ಭಗವಂತನಿಗೆ ಬೆಳಕು. ಕುಚ್ಚಂತರ ಗೋಡೆ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀನಿ. ಈ ಕಿಬ್ಬೊಟ್ಟೆ ಶ್ವಾಸವನ್ನ 4 ಥರ ಡಿವೈಡ್ ಮಾಡಿದ್ದಾರೆ. 4 ಟೈಪ್ ಇದೆ. ಪ್ರತಿಯೊಂದನ್ನು ಕೂಡ ನೀವು 20 ಸತಿ ಅಭ್ಯಾಸ ಮಾಡಬೇಕು. ಹೇಗೆ ಮಾಡೋದು ಅಂತ ಅನ್ನೋದನ್ನು ಹೇಳಿಕೊಡ್ತೀನಿ.